ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬಾಳೆಕಾಯಿ ಫ್ರೈಯನ್ನು ಮಾಡ್ತಾ ಇದ್ದೀನಿ. ಈ ಬಾಳೆಕಾಯಿ ಫ್ರೈ ಏನಿದೆ ತುಂಬ ರುಚಿಯಾಗಿ ಬರುವಂತಹದ್ದು. ನಾವು ಅನ್ನ ರಸಮ್ ಮಾಡಿಕೊಂಡಾಗ ಸೈಡ್ ಡಿಶ್ ಆಗಿ ಇದನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತದೆ. ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 2 ಬಾಳೆಕಾಯಿಗಳನ್ನು ತಗೊಂಡಿದ್ದೀನಿ. ಈ ರೀತಿಯಾಗಿ ಸಿಪ್ಪೆಯನ್ನು ಬಿಡಿಸ್ಕೋಬೇಕು. ಬಿಡಿಸ್ಕೊಳ್ಳುವಾಗ ಸ್ವಲ್ಪ ಕೈಗೆ ಎಣ್ಣೆಯನ್ನು ತಾಗಿಸಿ ಅದನ್ನು ಬಿಡಿಸ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಅಂಟಂಟಾಗಿರೋದ್ರಿಂದ ಕಾಯಿ ಈ ರೀತಿಯಾಗಿ ಎಣ್ಣೆ ಕೈಗೆ ತಾಗಿಸ್ಕೊಂಡು ಈ ರೀತಿಯಾಗಿ ಸಿಪ್ಪೆಯನ್ನು ನೀಟಾಗಿ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಈ ರೀತಿಯಾಗಿ ಸ್ಲೈಸ್ಗಳನ್ನಾಗಿ ಸಣ್ಣದಾಗಿ ಬೇಕಾದರೆ ಸಣ್ಣದಾಗಿ ಕೂಡ ಮಾಡ್ಕೋಬೋದು. ನಾನು ಈ ರೀತಿ ಉದ್ದುದ್ದವಾಗಿ ಸ್ಲೈಸ್ಗಳನ್ನಾಗಿ ಮಾಡಿಟ್ಕೊಂಡು ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ತಗೊಂಡು ಅದಕ್ಕೆ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಆ ಬಾಳೆಕಾಯನ್ನು ಹಾಕಿ ತೊಳ್ಕೊತಾ ಇದ್ದೀನಿ. ಯಾಕಂದರೆ ಅದು ಸ್ವಲ್ಪ ಅಂಟು ಇರೋದ್ರಿಂದ ಈ ರೀತಿ ತೊಳ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಈಗ ನಾವು ಮಸಾಲೆಗೆ ಬಾಳೆಕಾಯಿಗಳಿಗೆ ಅರಿಶಿನ 1 ಸ್ಪೂನ್ ಅರಿಶಿನ, ಹಾಗೆ 2 ಸ್ಪೂನು ಅಚ್ಚ ಖಾರದ ಪುಡಿ, ಹಾಗೆ 1 ಸ್ಪೂನು ಜೀರಿಗೆ ಪುಡಿ, ಹಾಗೆ ಸ್ವಲ್ಪ ಅಂದರೆ 1 ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಅಥವಾ 15 ನಿಮಿಷಗಳ ಕಾಲ ಮ್ಯಾರಿನೇಟ್ ಮಾಡಿ ಇಡಬೇಕು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಈಗ ನಾನು ಇಲ್ಲಿ ಕೋಟಿಂಗಿಗೆ ನಾನಿಲ್ಲಿ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ರವೆಯನ್ನು, ಸಣ್ಣ ರವೆ ಬರ್ತದಲ್ಲ ಅದನ್ನು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಅಂದರೆ ಸಪ್ಪೆ ಸಪ್ಪೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು 1/4 ಟೀ ಸ್ಪೂನು ಉಪ್ಪು, ಹಾಗೆ 1/4 ಟೀ ಸ್ಪೂನು ಅಚ್ಚ ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಉಪ್ಪನ್ನು ಯಾಕೆ ಹಾಕೋದಂದರೆ ಬೈಂಡಿಂಗ್ ಮಾಡುವಾಗ ಅದು ಸಪ್ಪೆ ಸಪ್ಪೆ ಆಗಿರುತ್ತೆ. ಉಪ್ಪು ಹಾಕಿದರೆ ತುಂಬ ರುಚಿಯಾಗಿ ಬರ್ತದೆ. ಈಗ ನಾನು ಏನು ಮಾಡಿಟ್ಕೊಂಡಿದ್ದೀನಲ್ಲ ಆ ಮಸಾಲೆನೇ ಇದರಲ್ಲಿ ಅದ್ದಿ ಈಗ ಕೋಟಿಂಗನ್ನು ನೀಟಾಗಿ ಅದ್ದಿ ನಾವು ಎಣ್ಣೆಯಲ್ಲಿ ಬಿಡುವಂಥದ್ದು. ಈ ರೀತಿಯಾಗಿ ಎಲ್ಲವನ್ನು ಒಂದು ಸರಿ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಸಿಯಾಗಿ ಬೇಗ ಬೇಗ ಮಾಡ್ಕೋಬಹುದು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನಾನು ಮಾಡಿರುವಂತಹ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ಹೇಗಾಗಿದೆ ತಿಳಿಸಿ. ನಾನಿಲ್ಲಿ ಎಲ್ಲವನ್ನು ಸ್ವಲ್ಪ ಎಣ್ಣೆ ಹಾಕಿ ತೆಂಗಿನ ಎಣ್ಣೆಯನ್ನು ಹಾಕಿದ್ದೀನಿ. ಹಾಕಿ ಅದಕ್ಕೆ ನಾನು ಈ ರೀತಿಯಾಗಿ ಬಿಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದನ್ನು 2 ಸೈಡು ಫ್ರೈ ಮಾಡಿಕೊಂಡ್ರೆ ಆಯಿತು. ಏನು ಒಂದು 5-10 ನಿಮಿಷದಲ್ಲಿ 10 ನಿಮಿಷ ಸಾಕು ಇದೆಲ್ಲ ಪ್ರೊಸೆಸ್ ಮುಗಿಲಿಕ್ಕೆ. 10 ನಿಮಿಷದಲ್ಲಿ ಎಲ್ಲ ರೆಡಿ ಆಗಿಬಿಡತ್ತೆ. ನೋಡಿ, ನೀವು ನೋಡ್ತಿರ್ಬೋದು ಈ ರೀತಿ ಒಂದು ಸೈಡ್ ಬೆಂದ್ಕೊಂಡಿದೆ. ಈಗ ಇನ್ನೊಂದು ಸೈಡು ಮಗ್ಚಿ ಅದನ್ನು ಉಲ್ಟಾ ತಿರುವು ಹಾಕಿ ಈ ರೀತಿಯಾಗಿ ಮಾಡಿಕೊಳ್ಳುವಂಥದ್ದು. ತುಂಬ ಟೇಸ್ಟಿಯಾಗಿ ಬರ್ತದೆ ಈ ಬಾಳೆಕಾಯಿ ರೆಸಿಪಿ. ಬಾಳೆಕಾಯಲ್ಲಿ ತುಂಬ ವೆರೈಟಿ ಅಡುಗೆಗಳನ್ನು ಮಾಡ್ಬೋದು. ಇದು ಒಂದು ಸಿಂಪಲ್ಲಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥದ್ದು. ಹಾಗೆ ಈಗ ರಸಮ್ಮು ಈ ರೀತಿ ಮಾಡಿಕೊಂಡಾಗ ಸೈಡ್ ಡಿಶ್ ಆಗಿ ಇದನ್ನು ಯೂಸ್ ಮಾಡ್ಕೋಬೋದು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಅಕ್ಕಿ ಹಿಟ್ಟು ಆಮೇಲೆ ರವೆ ಎಲ್ಲ ಯೂಸ್ ಮಾಡಿರೋದ್ರಿಂದ ತುಂಬ ಗರಿ ಆಗಿ ಬರ್ತದೆ. ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಸ್ವಲ್ಪ ಪೋರ್ಕಲ್ಲಿ ಹೀಗೆ ತೂತುಗಳನ್ನು ಮಾಡಿದರೂ ಕೂಡ ಮಸಾಲೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.